ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ದೇವರ ಚಿಹ್ನೆಗಳನ್ನ ಅಥವಾ ಧಾರ್ಮಿಕ ಚಿಹ್ನೆಗಳನ್ನ ದೇಹದ ಮೇಲೆ ಟ್ಯಾಟೋ ಹಾಕಿಸ್ಕೊಳ್ಳೋದು ಕೇವಲ ಭಕ್ತಿಯಲ್ಲ, ಬದಲಿಗೆ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ಬದಲಾಗ್ತಾ ಇದೆ. ಸಾನ್ವಿ ಸುದೀಪ್ ಅವರಂತಹ ಹೈ ಪ್ರೊಫೈಲ್ ವ್ಯಕ್ತಿಗಳು ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದು ಸಮಾಜದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗೋದು ಸಹಜ. ಆದರೆ ಟ್ಯಾಟೋ ಹಾಕಿಸ್ಕೊಳ್ಳೋದು ಅವರ ವೈಯಕ್ತಿಕ ನಿರ್ಧಾರ ಆದರೂ ಪರ ವಿರೋಧ ಚರ್ಚೆಗೆ ಕಾರಣ ಆಗಿದೆ. ಶಾಸ್ತ್ರಗಳ ಪ್ರಕಾರ ದೇವರು ಅಥವಾ ಪವಿತ್ರ ಚಿಹ್ನೆಗಳು ಅತ್ಯಂತ ಶುದ್ಧವಾದ ಮತ್ತು ಪೂಜ್ಯನೀಯವಾದ ಸ್ಥಾನದಲ್ಲಿರಬೇಕು. ಆದರೆ ದೇಹದ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಾಗ ಮನುಷ್ಯನ ದೈನಂದಿನ ಚಟುವಟಿಕೆಗಳು, ಅಶುಚಿಯಾದ ಸಂದರ್ಭಗಳು ಮತ್ತು ಸ್ಥಳಗಳಲ್ಲಿ ಆ ಪವಿತ್ರ ಚಿತ್ರಗಳಿಗೂ ಅಶುದ್ಧಿ ತಗುಲುತ್ತೆ ಎಂಬುದು ಸಂಪ್ರದಾಯವಾದಿಗಳ ಪ್ರಬಲವಾದ ವಾದ ಆಗಿದೆ. ದೇವರನ್ನ ಕೇವಲ ಚರ್ಮದ ಮೇಲಿನ ಬಣ್ಣದ ಕಲೆಗೆ ಸೀಮಿತಗೊಳಿಸುವುದು ಆ ದೈವತ್ವಕ್ಕೆ ಮಾಡುವ ಅಪಚಾರ ಎನಿಸೋದಿಲ್ವೇ? ಇದಲ್ಲದೆ ಇತ್ತೀಚೆಗೆ ಈ ರೀತಿಯಾಗಿ ಟ್ಯಾಟೋ ಹಾಕಿಸ್ಕೊಳ್ಳೋದನ್ನೇ ಯುವ ಪೀಳಿಗೆ ಟ್ರೆಂಡ್ ಮಾಡಿಕೊಂಡಿದೆ. ನಿಜವಾದ ಭಕ್ತಿ ಇರಬೇಕಾದದ್ದು ಅಂತರಾತ್ಮದಲ್ಲಿ ಮತ್ತು ಮಾಡುವ ಕೆಲಸದಲ್ಲಿಯೇ ಹೊರತು ಬೆನ್ನಿನ ಮೇಲೂ ಅಥವಾ ತೋಳಿನ ಮೇಲೂ ಅಲ್ಲ. ಸೆಲೆಬ್ರಿಟಿಗಳನ್ನ ಕುರುಡಾಗಿ ಅನುಕರಿಸುವ ಯುವ ಜನತೆ ಇಂತಹ ಟ್ರೆಂಡ್ಗಳ ಹಿಂದೆ ಬಿದ್ದು ತಮ್ಮ ದೇಹದ ನೈಸರ್ಗಿಕ ಸೌಂದರ್ಯಗಳನ್ನ ಹಾಳು ಮಾಡಿಕೊಳ್ಳೋದಲ್ಲದೆ ಭವಿಷ್ಯದಲ್ಲಿ ಆ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಕೂಡ ಇರುತ್ತೆ. ಆಧ್ಯಾತ್ಮಿಕತೆಯನ್ನ ಫ್ಯಾಷನ್ ಜೊತೆ ಬೆರೆಸಿ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ಸ್ ಪಡೆಯಲು ಬಳಸಿಕೊಳ್ಳೋದು ಸಂಸ್ಕೃತಿಯ ಅಧಂಪತನದ ಸಂಕೇತದಂತೆ ಕಾಣ್ತಾ ಇದೆ. ಧರ್ಮ ಮತ್ತು ನಂಬಿಕೆ ಎಂಬುದು ವೈಯಕ್ತಿಕ ಮತ್ತು ಪವಿತ್ರವಾಗಿರಬೇಕೇ ಹೊರತು ಅದನ್ನ ಪ್ರದರ್ಶನಕ್ಕಿಟ್ಟು ಚರ್ಚೆಗೊಳಪಡಿಸುವುದು ಎಷ್ಟು ಸರಿ ಎಂಬ ಗಂಭೀರ ಪ್ರಶ್ನೆ ಕುರಿತು ಬಹಳ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ.